ಸೂರ್ಯ ಸ್ವಲ್ಪ ಈ ಕಡೆ ಹೋಗ್ತಾನೆ. ಸೂರ್ಯ ಸ್ವಲ್ಪ ಈ ಕಡೆ. ಯಾವ ಊರಿದು? ಚಿಕ್ಕನಂದಿ. ಚಿಕ್ಕನಂದಿ ಎರಗಟ್ಟೆ ಹತ್ರ ಅಲ್ವಾ? ಹಾಂ, ಏನು ಹೆಸರು ನಿಮ್ಮದು? ಶಿವಾನಂದ್. ಏನು ಮಾಡ್ತಿದ್ದೀರಾ? ಜಮೀನು ಕೆಲಸ ಮಾಡ್ತೀರಾ ಅಲ್ವಾ? ಓಕೆ. ಈ ಸಂಧಿ ನಮ್ದೇನಾ? ಒಂದು ಫೋಟೋ ಅವ್ರದ್ದು ನಮ್ಮದು ಒಂದೊಂದು ಫೋಟೋ ಇದೆ. ಸರಿ ಸರಿ ಸರಿ. ಓಕೆ 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 ಓಕೆ. ಅದೇ ಯಾರ ಮನೆ? ಅದೇ ನಿಮ್ದೇ ಅಂತಲ್ಲ, ನೀವಿದ್ದೀರ. ಇದು ನಮ್ದು ಅಂತ ಅದು ಬೇರೆ, ಇದು ನಮ್ದು ಅಲ್ವಾ? ನೋಡಿ, ಇದು ಗಂಡು ಮಕ್ಕಳ ಮೇಲೆ ತೊಂದರೆ ಆಗುತ್ತೆ. ಇದು ಅರ್ಥ ಆಯ್ತು ಹೇಳೋದು? ಅವ್ರು ಏನ್ ಮಾಡಿ ಸಕ್ಸಸ್ ಆಗಲ್ಲ. ಒಂದು ಆರೋಗ್ಯದಲ್ಲಿ ಕೂಡ ತೊಂದರೆ ಆಗುತ್ತೆ. ಅರ್ಥ ಆಯ್ತಾ? ಕೆಲವೊಮ್ಮೆ ಸಮಸ್ಯೆಗಳು ಆಗುತ್ತೆ ಗಂಡು ಮಕ್ಕಳ ಮೇಲೆ. ಸೊ ಹಾಗಾಗಿ ಬನ್ನಿ, ಹೊರಗೆ ಬನ್ನಿ. ಅಲ್ಲಿ ಯಾಕೆ ಸಂಧೆ ನಿಂತ್ಕೊಂಡು ಹೋಗಿ. ಅದಕ್ಕಾಗಿ ಒಂದು ಕೆಲಸ ಮಾಡಿ, ನೀವು ಮಾಡಿದ್ದು ಸಕ್ಸಸ್ ಆಗಬೇಕು ಅಂದರೆ ಇದು ತೆಗೆದು ಆ ಬಾಗಿಲಿಗೆ ಇಡಬೇಕು, ದೊಡ್ಡ ಕಿಟಕಿ ಇಡಬೇಕಷ್ಟೇ. ಸರಿನಾ? ಫಸ್ಟಿಗೆ ಚೇಂಜ್ ಮಾಡಿ. ಫಸ್ಟು ತೊಂದರೆ ಮಾಡ್ಕೊಳ್ಬೇಕು ನೋಡಿದೆ. ಅರ್ಥಾಯ್ತಾ? ಒಂದು ಕೆಲಸ ಮಾಡಿ. ಇದು ನಮ್ದಲ್ವಾ? ನಿಮ್ಮ ಹೆಸರಿಗಿದೆಯಾ? ಅಲ್ಲ, ಒಟ್ಟು ಎಲ್ಲ ಹೆಸರಿಗಿದೆಯಲ್ಲ? ಒಟ್ಟು ಎಲ್ಲ ಒಬ್ಬರದೇ ಅಲ್ವಾ? ಅಣ್ಣ ತಮ್ಮಗಳದು? ಹಾಂ, ಎಲ್ಲ ಒಟ್ಟು ಒಬ್ಬರದೇ. ಇದು ಒಬ್ಬರದೇ ಅಂದ್ರೆ ಈಗ ಅದರಿಂದ ಇದ್ರೆ ಓಡಾಡ್ತೀರಾ ನೀವು? ಹೆಂಗೆ? ಬಾಗಿಲು ಒಳಗಿದ್ಯಾ? ಒಳಗಡೆ ಇಲ್ವಲ್ವಾ? ಬಾಗಿಲು ಒಳಗೆ ಓಡಾಡಕ್ಕಿಲ್ಲ ಅಂತಂದ್ರೆ ಬೇರೆ ಒಂದು ಪ್ಲಾನ್ ಮಾಡೋಣ. ಬನ್ನಿ, ಒಳಗಡೆ ಹೋಗ್ತಿಲ್ಲ ಅಂದ್ರೆ ಒಂದು ಪ್ಲಾನ್ ಮಾಡೋಣ. ಇದಿರ್ಲಿ ಇದು. ಸರಿನಾ? ಅಮ್ಮಯ್ಯ ಚೆನ್ನಾಗಿದ್ರಮ್ಮ? ಕರೆಂಟ್ ಇಲ್ವಾ? ಅಮ್ಮಯ್ಯ ಬಾ. ತಂಗಮ್ಮ, ಯಾವುದೇ ಕಾರಣಕ್ಕೂ ಅಡಿಗೆ ಮಾಡಬೇಡ ಇಲ್ಲಿ. ಅರ್ಥ ಆಯ್ತು ಹೇಳೋದು? ಇದು ಮಾಡಿದ್ರೆ ಆರೋಗ್ಯದಲ್ಲಿ ಅತಿ ದೊಡ್ಡ ತೊಂದರೆಗಳಾಗ್ತವೆ. ಅರ್ಥ ಆಯ್ತು ಹೇಳೋದು? ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ತೀರಿ. ಅರ್ಥ ಆಯ್ತಾ? ಫಸ್ಟ್ ಈ ಗದ್ದಿಗೆ ಹೊಡಿರಿ. ಇದನ್ನೆಲ್ಲ ಹೊಡೆದು ಕಂಪ್ಲೀಟ್ ಇದನ್ನೆಲ್ಲ ತೆಗೀರಿ. ಇದನ್ನ ತಲೆನ ಕಲ್ಲು ಹಾಕೊಂಡಂಗೆ ನೀವ್ ಏನಿಟ್ರು ಕೂಡ ಎಲ್ಲ ಲಾಸ್ ಆಗ್ಬಿಡುತ್ತೆ. ಅರ್ಥ ಆಯ್ತು ಹೇಳೋದು? ಎಲ್ಲ ಸುಟ್ಟೋದಂಗ ಆಗತ್ತೆ ನಮ್ಗೆ. ಇದು ಫಸ್ಟ್ ಇದೆಲ್ಲ ಕಂಪ್ಲೀಟ್ ಇದ್ರ ಲೆವೆಲ್ಗೆ ಮಾಡ್ಕೊಳ್ಳಿ. ಇದೆಲ್ಲ ಕ್ಲೀನಾಗಿ ಮಾಡಿ. ಕ್ಲೀನಾಗಿ ಮಾಡಿದ್ರೆ ಆರೋಗ್ಯವಾಗಿ ನೆಮ್ಮದಿಯಾಗಿರುತ್ತೆ ನೋಡಿ ಅಮ್ಮ. ಅರ್ಥ ಆಯ್ತು ಹೇಳೋದು? ತೊಂದರೆ ಮಾಡ್ಕೊಳ್ತೀರಿ. ಆಯಮ್ಮ ಅಂದ್ರೆ ಆಯಮ್ಮ ಮಗಳಿದಾರ? ಮತ್ತೆ ತೊಂದರೆ ಮಾಡ್ಕೊಳ್ತೀರಿ. ಸರಿನಾ? ಇದು ಸ್ವಲ್ಪ ಇದೆಲ್ಲ ತೆಗೆದ್ಬಿಟ್ಟು ಇದನ್ನ ಕ್ಲೀನ್ ಮಾಡಿ ನಾನು ಮಾಡೋದ್ರಲ್ಲಿ 6 ತಿಂಗಳು, ನೀವು 6 ತಿಂಗಳು ಬೇಕಾಗಿಲ್ಲ, 3 ತಿಂಗಳು ಬಿಟ್ಟು ಹೇಳಿ ನನಗೆ ಹೆಂಗಿರ್ತೀರಿ ಅಂತ ಹೇಳ್ತೀನಿ. ಇದನ್ನ ಎಲ್ಲಿ ಮಾಡ್ಕೋಬೇಕು ಅಂತಂದ್ರೆ ಈ ದಿಕ್ಕಿನಲ್ಲಿ ಇಲ್ಲಿ ಮಾಡ್ಕೊಳ್ಳಿ ಅಷ್ಟೇ. ಅಡಿಗೆನ ಇಲ್ಲಿ ಮಾಡ್ಕೊಳ್ಳಿ. ಈ ದಿಕ್ಕು ತಿರುಗಿ ಮಾಡಿ. ಇಲ್ಲಿ ಗೋಡಿ ಟಚ್ ಮಾಡಬೇಡಿ. ಸರಿನಾ? ಇದ್ರಲ್ಲಿ ತಕ್ಕ ಮಾಡಿದ್ರಲ್ಲ, ಇದ್ರ ಲೆವೆಲ್ ಕರೆಕ್ಟ್ ಆಗಿರ್ಲಿ. ಸರಿನಾ? ಇದು ಇರ್ಲಿ, ಬೇಕಾದ್ರೆ ತೊಂದರೆ ಏನಲ್ಲ. ಇಲ್ಲಿ ಈ ಕೈ ಇದು ಬಂಡೆ ಹಾಕ್ತಿರಲ್ಲ, ಇಲ್ಲೆಲ್ಲ ಹಾಕೊಂಡ್ಬಿಡಿ. ಅರ್ಥ ಆಗತ್ತಾ? ಕ್ಲೀನಾಗಿ ಕೇಳಬೇಕು. ಅಕಸ್ಮಾತ್ ಅರ್ಥ ಆಗದ್ರೆ ಕ್ಲೀನಾಗಿ ಕೇಳಿ, ತಪ್ಪೇನಿಲ್ಲ. ಬಂಡಿ ಇಲ್ಲ ಹಾಕ್ಸಿ ಇದೆಲ್ಲ ತೆಗಿಯಮ್ಮ. ಇದೆಲ್ಲ ತೆಗೆದ್ಬಿಟ್ಟು ಇಲ್ಲಿ ಎಲ್ಲ ಮಾಡ್ಕೊಂಡು ಅದನ್ನ ಇಲ್ಲಿ ಸಿಲಿಂಡರ್ ಇದೆಯಾ? ಸಿಲಿಂಡರ್ದು ಎಲ್ಲ ಇಟ್ಕೊಂಡು ಎಲ್ಲ ಈ ಕಡೆ ತಿರುಗಿ ಮಾಡಿ. ಇದೆಲ್ಲ ಕ್ಲೀನ್ ಮಾಡಿ. ಫಸ್ಟ್ ಕ್ಲೀನ್ ಇದೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ. ಈ ಬಂಡೆಲ್ಲ ಬೇಕಾದ್ರೆ ಇಲ್ಲಿ ಹಾಕೊಳ್ಳಿ, ತೊಂದರೆ ಏನಿಲ್ಲ. ಇಲ್ಲ ಹಾಕೊಂಡು ಎಲ್ಲ ಇಟ್ಕೊಳ್ಳಿ. ಸರಿನಾ? ಓಕೆ. ಇದು ಫಸ್ಟ್ ತೆಗೀರಿ. ಇದನ್ನ ಇದು ತೆಗೆದು ಒಂದು ಮಣಿ ಇಟ್ಟು ವಸ್ತ್ರ ಹಾಕಿ ಬೇಕಾದ್ರೆ ಪೂಜೆ ಮಾಡಿ. ಏನು ತೊಂದರೆ ಏನಿಲ್ಲ. ಇದು ಫಸ್ಟ್ ಒಂದು ಇದ್ರ ಲೆವೆಲ್ಗೆ ಮಾಡ್ಕೊಳ್ಳಿ. ಇದೆಲ್ಲ ಮೋಸ್ಟ್ ಡೇಂಜರಸ್. ಅರ್ಥ ಆಯ್ತಾ? ಇದೆಲ್ಲ ಒಳಗಳಿಂದ ಓಡಾಕಿಲ್ಲ ಅಂತಂದ್ರೆ ನೀವೇನು ಮಾಡೋದ್ ಬೇಡ. ಇದೆಲ್ಲ ಬಾಗಿಲು ಸದ್ಯಕ್ಕಿರ್ಲಿ. ಒಳಗಳಿಂದ ಇಲ್ಲಿಂದ ಓಡಾಕ್ ಬರ್ತಿಲ್ಲ ಅಂತಂದ್ರೆ ಅದು ಸಪರೇಟ್, ಇದು ಸಪರೇಟ್. ಸೊ ಹಾಗಾಗಿ ಇದೇ ಇದ್ರೂ ಕೂಡ ಇದೊಂದು ಚೇಂಜ್ ಮಾಡಿ. ಯಾವಾಗ ಚೇಂಜ್ ಮಾಡ್ತೀರಾ? ಅಲ್ಲ, ಎಮರ್ಜೆನ್ಸಿ ಮಾಡ್ಬೇಕಾದ್ ಮಾಡಿ. ಅದೆಷ್ಟೋ ಖರ್ಚಿದೆ. ಅದು 2,000 ರೂಪಾಯಿ ಖರ್ಚಿದೆ ಅಷ್ಟೇ. ಅದು 1,000-2,000 ಖರ್ಚಿದೆ. ಆ ಖರ್ಚಿನಲ್ಲಿ
ಮಾಡ್ಕೊಳ್ಳಿ, ನಿಮಗೆ ಒಂದು 3 ತಿಂಗಳು ಗೊತ್ತಾಗ್ಬಿಡುತ್ತೆ ಎಷ್ಟು ರಿಲೀಫ್ ಆಗ್ಬಿಡ್ತೀವಿ ಅಂತ. ಆ ರೂಮ್ನಲ್ಲಿ ಅಗ್ನಿ ದಿಕ್ಕ ಅಂತೇಳಿ ಅಲ್ಲಿ ಅಡುಗೆ ಮಾಡಕಟ್ಟಾರ ಇಂಜಿನಿಯರ್ ಹೊಡ್ರೆ ಆ ರೂಮ್ಗೆ ಅದು ಅಗ್ನಿ ದಿಕ್ಕ ಅಂತೇಳಿ ಅಲ್ಲಿ ಅಡುಗೆ ಮಾಡಕಟ್ಟಾರ ಫಸ್ಟಿಗೆ ಸರ್. ತಪ್ಪು 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 ಅವೆಲ್ಲ ಅರ್ಥ ಆತ. ಅದು ನಾವೇನು ಮಾಡ್ತೀವಿ ಅಂತಂತಂದ್ರೆ ಯಾವುದೋ ಒಂದು ಮೂಡಲ್ಲಿ ಏನೋ ಮಾಡಿರ್ತೀವಿ, ಅದು ನಮ್ಗೆ ಗೊತ್ತಿಲ್ಲದ್ರೆ ಮಾಡಿರ್ತೀವಿ. ಗೊತ್ತಿದ್ದು ಯಾರು ತಪ್ಪು ಮಾಡಲ್ಲ, ಅರ್ಥ ಆಯ್ತು ಹೇಳೋದು. ಅದನ್ನ ಫಸ್ಟು ಅದ್ರ ಆಪೋಸಿಟ್ ನೀವು ನಾಳೆನೇ ಅದನ್ನ ಮಾಡ್ಕೊಳ್ಳಿ, 1000-200 ರೂಪಾಯಿ ಖರ್ಚಾಗಲಿ, ಎಷ್ಟು ಖುಷಿಯಿಂದ ಇರ್ತಾರೆ ನೋಡ್ರಿ. ಅರ್ಥ ಆಯ್ತು ಹೇಳೋದು. ಇಲ್ಲ ಸುಮ್ಮನೆ ಎಲ್ಲ ಕಿರಿಕಿರಿ ಮಾಡ್ಕೊಳ್ತೀರಿ, ನೆಮ್ಮದಿ ಹಾಳು ಮಾಡ್ಕೊಳ್ತೀವಿ. ನಾನು ಹೇಳಿದ್ದು ಏನು ಅನಿಸ್ತಾ ಇದೆ ನಿಮಗೆ? ಸರಿ ಅನಿಸ್ತಾ ಇದೆ ಸರ್. ಹಾಂ ಸರಿ ಅನಿಸ್ತಾ ಇದೆ, ಸರಿ ಅನಿಸ್ತಾ ಇದೆ. ಸಮಸ್ಯೆ ಅನುಭವಿಸ್ತಿದ್ರಿಲ್ವಾ? ಆಯ್ತು. ಹೆಣ್ಮಕ್ಳ ಆರೋಗ್ಯದ ಕೂಡ ಭಾರಿ ತೊಂದರೆ ಆಗುತ್ತೆ ನೋಡುವ. ಅರ್ಥ ಆಯ್ತು ಹೇಳೋದು. ಇಮಿಡಿಯೇಟಾಗಿ ಮಾಡ್ಕೊ, ಸರಿನಾ?